ದಕ್ಷಿಣ ಭಾರತದ ಆಹಾರ ಪದ್ಧತಿ ಸಿಕ್ಕಾಪಟ್ಟೆ ಡಿಫರೆಂಟ್. ಅದರಲ್ಲೂ ರುಚಿ ವಿಚಾರ ನಮ್ಮ ಜನ ಹೊಸತನ ಬಯಕೆಯಲ್ಲಿ ಇರ್ತಾರೆ. ಇನ್ನು ಇಡ್ಲಿ ಸಾಂಬಾರ್ ಅಂತಂದ್ರೆ ದಕ್ಷಿಣ ಭಾರತ ಜನರಿಗೆ ಪಂಚಪ್ರಾಣ. ಮನೆಯಲ್ಲಿ ಮಾಡೋ ಇಡ್ಲಿ ಸಾಂಬಾರಿನ ಬಗ್ಗೆ ಯಾವಾಗಲೂ ಕಂಪ್ಲೇಂಟ್ ಇದ್ದೇ ಇರುತ್ತೆ. ಹೀಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಹಾಕಲು ಕ್ವಾಲಿಟಿ ಫುಡ್ಸ್ ಹೊಸ ಪ್ರಾಡಕ್ಟ್ ಒಂದನ್ನು ಲಾಂಚ್ ಮಾಡಿದೆ. ಹಾಗಾದ್ರೆ ಯಾವುದು ಆ ಪ್ರಾಡಕ್ಟ್ ಅಂತೀರಾ? ಇಲ್ಲಿದೆ ನೋಡಿ ಆ ಕಂಪ್ಲೀಟ್ ಡೀಟೇಲ್ಸ್. ಹೊಸ ಕ್ವಾಲಿಟಿ ಸಾಂಬಾರು ಮಸಾಲೆ ಲೋಕಾರ್ಪಣೆ. ಕ್ವಾಲಿಟಿ ಫುಡ್ ಪ್ರಾಡಕ್ಟ್ಗೆ ಸಿಹಿ ಕಹಿ ಚಂದ್ರು ರಾಯಭಾರಿ. ದಿನ ಬೆಳಗಾದ್ರೆ ಸಾಕು ಮನೆಯಲ್ಲಿ ತಿಂಡಿಗೆ ಇಡ್ಲಿ ಅಥವಾ ದೋಸೆ ನಾರ್ಮಲ್ ಆಗಿರುತ್ತೆ. ಆದ್ರೆ ಇಡ್ಲಿ ಎಷ್ಟೇ ಸಾಫ್ಟ್ ಆಗಿದ್ರು ಸಾಂಬಾರು ಟೇಸ್ಟೇ ಇಲ್ಲ ಅನ್ನೋದು ಮಕ್ಕಳ ಕಾಮನ್ ಕಂಪ್ಲೇಂಟು. ಅನ್ನಕ್ಕೂ ಅದೇ ಸಾಂಬಾರು, ತಿಂಡಿಗೂ ಅದೇ ಸಾಂಬಾರ ಅಂತ ಮಕ್ಕಳು ಗಲಾಟೆ ಮಾಡುತ್ತವೆ. ಸರಿಯಾಗಿ ಊಟ ತಿಂಡಿನೂ ಮಾಡಲ್ಲ. ಇದು ದಕ್ಷಿಣ ಭಾರತದ ಎಲ್ಲಾ ಮನೆಯ ಸಂಗತಿನೇ. ಆದ್ರೆ ಇದಕ್ಕೆ ಫುಲ್ ಸ್ಟಾಪ್ ಹಾಕೋಕೆ ದಕ್ಷಿಣ ಭಾರತದ ಪ್ರಖ್ಯಾತ ಕ್ವಾಲಿಟಿ ಫುಡ್ಸ್ ಕಂಪನಿ ಹೊಸ ಪ್ರಾಡಕ್ಟ್ ಒಂದನ್ನ ಲಾಂಚ್ ಮಾಡಿದೆ. ಇಡ್ಲಿಗೆ ಮತ್ತು ಅನ್ನಕ್ಕೆ ಪ್ರತ್ಯೇಕ ಸಾಂಬಾರು ಮಸಾಲೆಗಳನ್ನ ಲೋಕಾರ್ಪಣೆ ಮಾಡಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ವಿಶ್ವದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರಯತ್ನ ಮಾಡಲಾಗಿದೆ. ಭಾರತದಲ್ಲಿ ಮನೆ ಮಾತಾದ ಕ್ವಾಲಿಟಿ ಫುಡ್ಸ್ ಅವರು ಇಡ್ಲಿ ಹಾಗೂ ರೈಸ್ಗೆ ಪ್ರತ್ಯೇಕ ಸಾಂಬಾರ್ ಮಸಾಲೆ ತಯಾರಿಸಿದ್ದಾರೆ. ಇಂದು ಈ ಎರಡು ಪ್ರತ್ಯೇಕ ಸಾಂಬಾರು ಮಸಾಲೆಗಳನ್ನ ಖಾಸಗಿ ಹೋಟೆಲ್ ಒಂದರಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಹಿರಿಯ ನಟ ಹಾಗೂ ಕ್ವಾಲಿಟಿ ಫುಡ್ ನ ರಾಯಭಾರಿ ಸಿಹಿ ಕಹಿ ಚಂದ್ರು ಹೊಸ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಕ್ವಾಲಿಟಿ ಫುಡ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ನರೀಶ್ ಪಗಾರಿಯಾ ಹಾಗೂ ಡೈರೆಕ್ಟರ್ ಧೀರಜ್ ಜೈನ್ ಭಾಗಿಯಾಗಿದ್ರು. ಕೇವಲ ಇಡ್ಲಿ ಹಾಗೂ ರಸಂ ಪೌಡರ್ ಅಷ್ಟೇ ಅಲ್ಲದೆ ಬಿಸಿಬೇಳೆ ಬಾತ್ ಪೌಡರ್, ಪುಳಿಯೋಗರೆ ಪೌಡರ್ ಅನ್ನು ಕೂಡ ಲಾಂಚ್ ಮಾಡಲಾಯಿತು. ಭಾರತೀಯ ಪಾರಂಪರಿಕ ಅಡುಗೆಯ ರುಚಿಯ ಗುಟ್ಟನ್ನ ಸದಾ ಆಧುನಿಕ ಶೈಲಿಯಲ್ಲಿ ಪ್ರಸ್ತುತಪಡಿಸುತ್ತಿರುವ ಕ್ವಾಲಿಟಿ ಫುಡ್ಸ್ ಪ್ರೊಸೆಸ್ಡ್ ಫುಡ್ ಕ್ಷೇತ್ರದಲ್ಲೇ ಮುಂಚೂಣಿಯಲ್ಲಿದೆ. ಹೊಸ ಹೊಸ ಉತ್ಪನ್ನಗಳ ತಯಾರಿಕೆಗೆ ಹೆಸರುವಾಸಿಯಾಗಿದೆ. ಫಸ್ಟ್ ಟೈಮ್ ನಾವು ಇದು ಲಾಂಚ್ ಮಾಡಿದ್ದೀವಿ. ನಮ್ಮ ಕರ್ನಾಟಕ ಜನರಿಗೆ ಫಸ್ಟ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಸ್ಟೇಟ್ಸ್ಗೂ ಹೋಗ್ತೀವಿ. ಈ ಪ್ರಾಡಕ್ಟು ಜನರಿಗೆ ಏನೋ ನೀಡ್ ಇತ್ತಲ್ಲ, ಅಂದರೆ ಇಡ್ಲಿಗೆ ಸಪ್ರೇಟು, ರೈಸ್ಗೆ ಸಪ್ರೇಟ್ ಸಾಂಬಾರು ಕೊಡೋದು, ಆ ನೀಡನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಕೊಟ್ಟಿದ್ದೀವಿ. ನಮ್ಮ ನಾಡ ಜನರು ಡೆಫಿನೆಟ್ಲಿ ನಮ್ಮನ್ನು ಇದರಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಇದೆ. ಬಹಳ ಪ್ರೀತಿಯಿಂದ, ಬಹಳ ಪ್ಯೂರಿಟಿಯಿಂದ ನಾವು ಈ ಪ್ರಾಡಕ್ಟ್ನ ತಯಾರಿಸಿದ್ದೀನಿ. ಕರ್ನಾಟಕ ಕನ್ಸ್ಯೂಮರ್ಸ್ ನಮ್ಮನ್ನು ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಆ್ಯಂಡ್ ಇದನ್ನು ಮುಂದೆ ತಗೊಂಡು ಹೋಗ್ತೀವಿ ನಾವು. ಭಾರತದಲ್ಲಿ ಇಡ್ಲಿ ಸಾಂಬಾರು ಎಲ್ಲರ ಫೇವರೇಟ್. ಆದ್ರೆ ಇಡ್ಲಿಗೆ ಪ್ರತ್ಯೇಕ ಸಾಂಬಾರು ಪೌಡರ್ ಲಭ್ಯವಿರಲಿಲ್ಲ. ಇದನ್ನ ಮನಗಂಡಂತಹ ಕ್ವಾಲಿಟಿ ಫುಡ್ಸ್ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಡ್ಲಿಗೆ ಸಖತ್ತಾಗಿ ಸೂಟ್ ಆಗುವಂತಹ ರೀತಿಯ ಸಾಂಬಾರು ಪುಡಿಯನ್ನ ತಯಾರು ಮಾಡಿದೆ. ಇನ್ನು ಈ ಪೌಡರ್ ತಿಳಿಯಾದ ಪರಿಮಳಭರಿತವಾದ ಸಿಹಿ, ಉಪ್ಪು, ಖಾರದ ಸೂಕ್ಷ್ಮ ಸಂಯೋಜನೆಯನ್ನ ಹೊಂದಿದೆ. ಜೊತೆಗೆ ರೈಸ್ ಸಾಂಬಾರ್ ಪೌಡರ್ ಅನ್ನದ ಜೊತೆಗೆ ತಿನ್ನೋಕೆ ಹೆಚ್ಚು ಥಿಕ್ಕಾದಂತಹ ಒಂದು ಕನ್ಸಿಸ್ಟೆನ್ಸಿಯನ್ನ ಒದಗಿಸುತ್ತೆ. ಕ್ವಾಲಿಟಿ ಫುಡ್ಸ್ ಬಗ್ಗೆ ಸಿಹಿ ಕಹಿ ಚಂದ್ರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕ್ವಾಲಿಟಿ ಫುಡ್ಸು ಎರಡು ಅದ್ಭುತವಾದಂಥ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. ವಿಶೇಷವಾದಂಥ ಪ್ರಾಡಕ್ಟ್ಸು. ಇಡ್ಲಿ ಸಾಂಬಾರ್ಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರು, ಹಾಗೆ ಊಟದ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡ್ರು, ಎರಡು ವಿಭಿನ್ನವಾದ ಪೌಡ್ರ್ಗಳನ್ನು, ಮಸಾಲೆಗಳನ್ನು ಇವತ್ತು ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೇ ರಸಂ ಪೌಡರು, ಬಿಸಿಬೇಳೆ ಬಾತ್ ಪೌಡರು, ಪುಳಿಯೋಗರೆ ಮಿಕ್ಸು ಇವೆಲ್ಲವನ್ನು ಕೂಡ ಲಾಂಚ್ ಮಾಡಿದ್ದಾರೆ. ವಿಶೇಷವಾದಂಥ ಮಸಾಲೆಗಳನ್ನು ಲಾಂಚ್ ಮಾಡ್ತಿರೋದು ಬಹಳ ಖುಷಿಯಾದಂಥ ವಿಚಾರ. ಹೈಜಿನಿಕ್ಕಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ನಲ್ಲಿ ಜನರ ನೆಚ್ಚಿನ ಬ್ರ್ಯಾಂಡ್ ಈಗ ಹೊಸ ಪ್ರಯೋಗವೊಂದಿಗೆ ಮನ ಸೇರೋದಕ್ಕೆ ಸಿದ್ಧವಾಗಿದೆ. ಜನ ಕೂಡ ತಮ್ಮ ಫೇವರೇಟ್ ಕ್ವಾಲಿಟಿ ಫುಡ್ಸ್ ನ ಇಡ್ಲಿ ಮತ್ತು ಅನ್ನ ಸಾಂಬಾರು ಮಸಾಲೆಗಳನ್ನ ಖುಷಿಯಿಂದ ಸ್ವಾಗತಿಸೋದು ಕೂಡ ಪಕ್ಕಾ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.